ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ KS Aquariums. ಇವತ್ತು ನಾನು ನಿಮಗೆ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಯಾವ ಥರ ಲೈವ್ ಪ್ಲಾನೆಟ್ ಟ್ಯಾಂಕ್ ಸೆಟಪ್ ಮಾಡ್ಬೋದು ವಿತೌಟ್ ಎನಿ CO2 ಸಪ್ಲೈ, ವಿತೌಟ್ ಎನಿ ಎಕ್ಸ್ಟ್ರಾ ಆಕ್ಸಿಜನ್ ಸಪ್ಲೈ, ವಿತೌಟ್ ಎನಿ ಎಕ್ಸ್ಟ್ರಾ ಮೆಡಿಸಿನ್ ಕೆಟ್ಟಿಂಗ್ ಏನು ಬೇಕಾಗಿಲ್ಲ. ಸಿಂಪಲ್ ಆಗಿ ಒಂದು ಟ್ಯಾಂಕ್ ಸೆಟಪ್ ಮಾಡಿ ಯಾವ ಥರ ಗಿಡಗಳನ್ನು ನಿಮ್ಮ ಮನೆಯಲ್ಲಿ ಅದಕ್ಕೆ ಬೆಳೆಸ್ಬೋದು. ಯಾಕಂದರೆ ನಿಮ್ಮ ಹತ್ರ ಎಕ್ಸ್ಟ್ರಾ ಬಜೆಟ್ ಇಲ್ಲ, ಅಷ್ಟು ನಿಮ್ಮ ಹತ್ರ ಕಾಸಿಲ್ಲ ಜಾಸ್ತಿ ಪ್ಲಾನೆಟ್ ಟ್ಯಾಂಕ್ ಸೆಟಪ್ ಹಾಕೋಕ್ಕೆ, ಅದಕ್ಕೆ ಎಕ್ಸ್ಟ್ರಾ ಮೆಡಿಸಿನ್ ತೊಗೊಳಕ್ಕೆ, ಅದಕ್ಕೆ ಬಹಳಷ್ಟು ಅಕ್ಸೆಸರೀಸ್ ಬರುತ್ತೆ ಅದು ತೊಗೊಳಕ್ಕೆ, ಅದ್ರ CO2 ಸೆಟಪ್ ಬರುತ್ತೆ ಅದು ತೊಗೊಳಕ್ಕೆ ಏನು ಕಾಸಿಲ್ಲ, ಏನು ಚಿಂತೆ ಮಾಡೋಂಗಿಲ್ಲ. ಸಿಂಪಲ್ಲಾಗಿ ಯಾವ ಥರ ನೀವು ಮನೆಯಲ್ಲಿ ಲೈವ್ ಪ್ಲಾನೆಟ್ ಟ್ಯಾಂಕ್ ಸೆಟಪ್ ಮಾಡ್ಬೋದು, ಅದಕ್ಕೆ ಮೇಂಟೈನ್ ಮಾಡ್ಬೋದು, ಅದಕ್ಕೆ ಗ್ರೋ ಮಾಡ್ಬೋದು. ಅದಕ್ಕೆ ನಾನು ಇದು ಉದಾಹರಣೆ ತೋರಿಸ್ತೀನಿ. ಯಾಕಂದರೆ ನಾನು ಸೆಟಪ್ ಮಾಡಿ ಆಲ್ರೆಡಿ 3-4 ತಿಂಗಳಾಯಿತು. ಈ ಪ್ಲಾಂಟ್ಸ್ ಹಾಕಿದ್ದೀನಿ, ಇನ್ನೊಂದು ತನಕ ಚೆನ್ನಾಗಿ ಬೆಳೀತಾ ಇದೆ. ಅದು ಯಾವ ಥರ ಬೆಳೀತದೆ, ಯಾವ ಥರ ಮೇಂಟೈನ್ಸ್ ಮಾಡಬೇಕು, ಯಾವ ಥರ ಸೆಟಪ್ ಮಾಡಬೇಕು ಲೈವ್ ಪ್ಲಾನೆಟ್ ಟ್ಯಾಂಕ್ ಸೆಟಪ್ ಸಿಂಪಲ್ ಆಗಿ ಅದು ನಿಮಗೆ ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಎಂಡ್ ತನಕ ನೋಡಿ. ಸೊ ಇಲ್ಲಿ ನೋಡೋದು ಒಂದು ಸಿಂಪಲ್ ಆಗಿ ಸೆಟಪ್ ನಾವು ಮಾಡಿದ್ದೀವಿ. ಇಲ್ಲಿ ಒಂದು ಸ್ಯಾಂಡ್ ಹಾಕಿದ್ದೀವಿ, ಶುಗರ್ ಸ್ಯಾಂಡ್ ₹100 kg ಸಿಗುತ್ತೆ. ಅದೇ ಥರ ಸ್ಯಾಂಡ್ ಹಾಕಿರೋದು, ಏನು ಜಾಸ್ತಿ ಎಕ್ಸ್ಟ್ರಾ ಹಾಕಿಲ್ಲ. ಮೇಲ್ಗಡೆ ಸ್ವಲ್ಪ ಅಕ್ವಾ ಸಾಯಿಲ್ ಬರುತ್ತೆ, ಅದು ಬರೀ ಹಂಗೆ ಸ್ವಲ್ಪ ಚಿಕ್ಕದು ಹಾಕಿದ್ದೀವಿ. ಇದರಲ್ಲಿ ಪ್ಲಾಂಟ್ಸ್ ನೋಡಿ ನಾವು ಬ್ರೀಡ್ ಮಾಡಿದ್ದೀವಿ, ಒಳಗಡೆ ಹಾಕಿದ್ದೀವಿ. ಪೋರ್ಟ್ಸ್ ಎಲ್ಲ ಬರುತ್ತೆ, ಪೋರ್ಟ್ಸ್ ತೆಗೆದು ಹಾಕ್ಬಿಟ್ಟು ಈ ಥರ ಪ್ಲಾಂಟ್ಸ್ ಹಾಕಿದ್ದೀವಿ. ಇದರಲ್ಲಿ ನಾವು ಜಾಸ್ತಿ ಫಿಲ್ಟರ್ ಸಿಸ್ಟಮ್ ಏನು ಹೆವಿ ಹಾಕಿಲ್ಲ. ಯಾಕಂದರೆ ಭಾಳ ಜನ ಏನು ಮಾಡ್ತಾರೆ, ಅಕ್ವೇರಿಯಮಲ್ಲಿ ಇಂಟರ್ನಲ್ ಫಿಲ್ಟರ್ ಯೂಸ್ ಮಾಡ್ತಾರೆ. ಆ ಇಂಟರ್ನಲ್ ಫಿಲ್ಟರ್ ಏನು ಮಾಡುತ್ತೆ, ನೀರನ್ನು ಫ್ಲೋ ಜಾಸ್ತಿ ಕ್ರಿಯೇಟ್ ಮಾಡುತ್ತೆ. ಅದರಿಂದ ಪ್ಲಾಂಟ್ ಡಿಸ್ಟರ್ಬ್ ಆಗುತ್ತೆ, ಪ್ಲಾಂಟ್ಸ್ ಮೆಲ್ಟ್ ಆಗುತ್ತೆ, ಸತ್ತೋಗ್ಬಿಡುತ್ತೆ. ಅದಕ್ಕೆ ನಾವು ನೋಡಿ ಇಲ್ಲಿ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಯೂಸ್ ಮಾಡಿದ್ದೀವಿ. ಈ ಥರ ಹ್ಯಾಂಗ್ ಆನ್ ಬ್ಯಾಕ್ ಫಿಲ್ಟರ್ ಯೂಸ್ ಮಾಡಿ ಸಿಂಪಲ್ ಆಗಿ ಫಿಲ್ಟರ್ ಆಗ್ತಾ ಇದೆ, ನೀರು ಫಿಲ್ಟರ್ ಆಗ್ತಾ ಇದೆ, ಮತ್ತು ಡಿಸ್ಟರ್ಬು ಮಾಡ್ತಾ ಇಲ್ಲ ಇದು. ಮತ್ತು ಲೈಟಿಂಗ್ ಯೂಸ್ ಮಾಡಬೇಕು. ಡೈಲಿ 8 ಗಂಟೆ LED ಲೈಟಿಂಗ್ ಕೊಡಲೇಬೇಕು. ಇದಿಲ್ಲ ಅಂದರೆ ಪ್ಲಾಂಟ್ಸ್ ಗ್ರೋ ಆಗಲ್ಲ. ಇದು 8 hours ನೋ ಮ್ಯಾಟರ್ ಯಾವ ಶೇಪ್, ಇದೇ ಶೇಪ್ ಅಲ್ಲ, ರೌಂಡ್ ಶೇಪು ಬೇಕಾದ್ರೆ ನೀವು ಯೂಸ್ ಮಾಡಿ. ನಾರ್ಮಲ್ LED ಬಲ್ಬ್ ಬರುತ್ತಲ್ಲ, ಅದು ಮುಂದ್ಗಡೆ ಟೋಪಿ ಬರುತ್ತಲ್ಲ, ಟೋಪಿ ಕಿತ್ತಾಕಿ ಅದು ಕೂಡ ಬೇಕಾದರೆ ಹ್ಯಾಂಗ್ ಮಾಡಿ ನೀವು 8 ಗಂಟೆ ಕೊಡಬೇಕು. ಅದು ಫುಡ್ ಇದ್ದಂಗೆ ಪ್ಲಾಂಟ್ಸ್ಗೆ. ಅದು 8 ಗಂಟೆ ನೀವು ಡೈಲಿ ಕೊಟ್ಟರೆ ವಾರಕ್ಕೊಮ್ಮೆ 30% ನೀರು ಚೇಂಜ್ ಮಾಡಿ. ಮತ್ತು ಜಾಸ್ತಿ ಫ್ಲೋ ಕ್ರಿಯೇಟ್ ಮಾಡಿಲ್ಲ ಅಂದರೆ ಮತ್ತೆ ಡೈಲಿ ಒಂದೇ ಸಲ ಫುಡ್ ಆಗಬೇಕು. ಅಷ್ಟು ಜಾಸ್ತಿ ಫುಡ್ ತಿನ್ನತ್ತೆ ಫಿಶು, ಅಷ್ಟೇ ಜಾಸ್ತಿ ಗಲೀಜು ಮಾಡುತ್ತೆ. ಎಷ್ಟು ಜಾಸ್ತಿ ಗಲೀಜು ಬರುತ್ತೋ ಅಷ್ಟು ಜಾಸ್ತಿ ಅಮೋನಿಯಾ ಕ್ರಿಯೇಟ್ ಆಗುತ್ತೆ. ಎಷ್ಟು ಅಮೋನಿಯಾ ಜಾಸ್ತಿ ಕ್ರಿಯೇಟ್ ಆಗುತ್ತೋ ಅಷ್ಟು ಪ್ಲಾಂಟ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅಮೋನಿಯಾ ರೆಡ್ಯೂಸ್ ಮಾಡಬೇಕಂದ್ರೆ ನ್ಯಾಚುರಲ್ಲಿ ಡೈಲಿ ಒಂದೇ ಟೈಮ್ ಫೀಡ್ ಮಾಡಿ ನಿಮ್ಮ ಮೀನುಗಳಿಗೆ. ಮತ್ತು ವಾರಕ್ಕೊಮ್ಮೆ 30% ಚೇಂಜ್ ಮಾಡಿ. LED ಲೈಟಿಂಗ್ 8 ಗಂಟೆ ಯೂಸ್ ಮಾಡಿ. ಮತ್ತು ಫಿಲ್ಟರ್ ಸಿಸ್ಟಮ್ ಜಾಸ್ತಿ ಡಿಸ್ಟರ್ಬ್ ಆಗಬಾರ್ದು. ಆ ಥರ ಯೂಸ್ ಮಾಡಿದರೆ ಈ ಥರ ಪ್ಲಾಂಟ್ಸಿಗೆ ನೀವು ಆರಾಮಾಗಿ ಬೆಳಿಬೋದು. ಎಕ್ಸ್ಟ್ರಾ ಏನು CO2 ಬೇಕಾಗಿಲ್ಲ, ಎಕ್ಸ್ಟ್ರಾ ಏನು ನಿಮಗೆ ಅಕ್ವೇರಿಯಂ ಸೆಟಪ್ ಕಿಟ್ ಬೇಕಾಗಿಲ್ಲ, ಟ್ಯಾಬ್ಲೆಟ್ಸು ಮೆಡಿಸಿನು ಏನು ಬೇಕಾಗಿಲ್ಲ. ಇನ್ನೂ ನೀವು ಇಷ್ಟು ಸ್ಪೆಂಡ್ ಮಾಡಿ ನಿಮ್ಮ ಹತ್ರ ಏನೋ ಇನ್ನೂ ಕೆಪಾಸಿಟಿ ಇದ್ದರೆ ಒಂದು ₹300 ಮೆಡಿಸಿನ್ ಸಿಗುತ್ತೆ ಅಕ್ವೇರಿಯಂ ಶಾಪಲ್ಲಿ, ಅಮೆಝಾನಲ್ಲಿ. ಇದಕ್ಕೆ ಪ್ಲಾಂಟ್ ಫುಡ್ ಅಂತಾರೆ, ಫರ್ಟಿಲೈಸರ್ ಅಂತಾರೆ. ನಾನು ಯಾವುದು ಕಂಪ್ನಿ ಪ್ರಚಾರ ಮಾಡ್ತಾ ಇಲ್ಲ, ನಿಮ್ಗೆ ಯಾವುದು ಇಷ್ಟ ಬರುತ್ತೆ ಅದು ತೊಗೊಬೋದು. ಅದರಲ್ಲಿ ನೀವು ವಾರಕ್ಕೊಮ್ಮೆ 30% ಚೇಂಜ್ ಮಾಡ್ತಿರಲ್ಲ, ಅದರಲ್ಲಿ ಸಿಂಪಲ್ಲಾಗಿ ಒಂದು ಕ್ಯಾಪು, ಇದರಲ್ಲಿ ಒಂದು ಕ್ಯಾಪ್ ತೆಗೆದ್ಬಿಟ್ಟು ನೀರು ಥರ ಬರುತ್ತೆ ಮೆಡಿಸಿನು, ನೀರಲ್ಲಿ ಹಾಕ್ಬಿಡಬೇಕು. ಹಾಕ್ಬಿಟ್ರೆ ಏನಾಗುತ್ತೆ, ಇದರಲ್ಲಿ ನಿಮ್ಮ ಮ್ಯಾಕ್ರೋ ನ್ಯೂಟ್ರಿಷನ್ ಬರುತ್ತಲ್ಲ, ಆ ನ್ಯೂಟ್ರಿಷನ್ ಹೇಗೆ ಮಾಡುತ್ತೆ, ಪ್ಲಾಂಟ್ಸು ಅದಕ್ಕೆ ಅಬ್ಸರ್ವ್ ಮಾಡುತ್ತೆ. ಅಬ್ಸರ್ವ್ ಮಾಡಿದ ತಕ್ಷಣ ಅದಕ್ಕೆ ಫುಡ್ ಸಿಗೋ ಥರ ಆಗುತ್ತೆ. ಆವಾಗ ಕಲರೇಷನು ಡಾರ್ಕ್ ಮಾಡುತ್ತೆ ಪ್ಲಾಂಟ್ಸು, ಮತ್ತು ಫಾಸ್ಟಾಗಿ ಬೆಳೆಯುತ್ತೆ. ಅದಕ್ಕೆ ಫರ್ಟಿಲೈಸರ್ ಅಂತಾರೆ. ನಮ್ಮ ನಾರ್ಮಲ್ ಆಗಿ ಮಾತಾಡಬೇಕಾದ್ರೆ ಪ್ಲಾಂಟ್ ಫುಡ್ಡು ಕೂಡ ಅಂತಾರೆ. ಇದರಲ್ಲಿ ನಾನು ಗಪ್ಪಿ ಇಕ್ಕಿದ್ದೀನಿ, ನೀವು ಬೇಕಾದರೆ ಡಾನಿಯೋ ಸಿಕ್ಕಿ, ನೀವು ಬೇಕಾದರೆ ಟೆಟ್ರಾ ಸಿಕ್ಕಿ, ಯಾವ ಮೀನು ಬೇಕಾದರೂ ಇಕ್ಕಿ ಈ ಥರ ಸಿಂಪಲ್ಲಾಗಿ ನೀವು ಸೆಟಪ್ಪು ಯೂಸ್ ಮಾಡ್ಬೋದು. ಸೊ ಇವತ್ತಿನ ವಿಷಯ ಅಷ್ಟೇ. ಈ ಥರ ಯಾವ ಥರ ನೀವು ಸಿಂಪಲ್ಲಾಗಿ ಸೆಟಪ್ ಮಾಡಿ ನೀವು ಅಕ್ವೇರಿಯಮ್ ಕೇರ್ ಮಾಡ್ಬೋದು. ಸಿಂಪಲ್ಲಾಗಿ ಒಂದು CO2 ಸೆಟಪ್ ಮಾಡ್ಬೋದು. ಈ ಥರ ಭಾಳಷ್ಟು ಒಂದು ಎಕ್ಸಾಂಪಲ್ ಇದು. ಈ ಥರ ಬೇಕಾದರೆ ನೀವು ಸೆಟಪ್ ಮಾಡ್ಕೊಬೋದು ಅಂತ ನೀವು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸಲ್ಲಿ ಕೇಳ್ಬೋದು. ಇದರಲ್ಲಿ ಪ್ಲಾಂಟ್ಸ್ ಯಾವ್ದು ಯೂಸ್ ಮಾಡಿದ್ದೀನಿ ಅಂತ ಇನ್ನೊಂದು ಹೆಸರು ಹೇಳ್ತೀನಿ. ಇದರಲ್ಲಿ ಬಹಳಷ್ಟು ಪ್ಲಾಂಟ್ಸ್ ಇದೆ. ಮತ್ತು ನೀವು ಅಕ್ವೇರಿಯಂ ಶಾಪಲ್ಲಿ ಯಾವ ಪ್ಲಾಂಟ್ಸ್ ಸಿಗುತ್ತೆ ವಿತೌಟ್ CO2 ಎಲ್ಲ ಕಡೆ ಸಿಗಬೇಕಾದ್ರೆ ಹೆಸರು ಹೇಳ್ತಾ ಇದ್ದೀನಿ, ಅದು ಬರ್ಕೊಳ್ಳಿ. ಬಕೂಪಾ ಬರುತ್ತೆ, ವೆಲೆಸ್ನೇರಿಯಾ ಪ್ಲಾಂಟ್ ಬರುತ್ತೆ, ಕೊಬಮಾ ಪ್ಲಾಂಟ್ಸ್ ಬರುತ್ತೆ, ಫಾಕ್ಸ್ಟೈಲ್ ಪ್ಲಾಂಟ್ ಬರುತ್ತೆ, ಮತ್ತು ಗಪ್ಪಿ ಗ್ರಾಸ್ ಅಂತ ಬರುತ್ತೆ, ಹೇರ್ ಗ್ರಾಸ್ ಬರುತ್ತೆ, ಅನೂಬಿಯಸ್ ಪ್ಲಾಂಟ್ ಬರುತ್ತೆ. ಈ ಥರ ಪ್ಲಾಂಟ್ಸ್ ತೊಗೊಂಬಂದು ಹಾಕಿದರೆ ಲಿಲಿ ಪ್ಲಾಂಟ್ಸು ಕೂಡ ಬರುತ್ತೆ. ಈ ಥರ ಯಾವುದಾದ್ರೂ ಪ್ಲಾಂಟ್ಸ್ 4-5 ಈಚ್ ಆ್ಯಂಡ್ ಎವ್ರಿ ಪ್ಲಾಂಟ್ಸ್ ₹100 ಸಿಗ್ಬಿಡುತ್ತೆ ನಿಮಗೆ ಅಕ್ವೇರಿಯಂ ಶಾಪಲ್ಲಿ. 4-5 ತೊಗೊಂಬನ್ನಿ, ಈ ಥರ ಬ್ರೀಡ್ ಮಾಡಿಬಿಡಿ, ಒಳಗಡೆ ಹಾಕ್ಬಿಟ್ಟು ವಾಟರ್ ಚೇಂಜಸ್ ಮತ್ತು ಮೆಡಿಸಿನ್ ಮತ್ತು ಲೈಟಿಂಗ್ ಕೊಟ್ಟರೆ ಸಾಕು. ಸೊ ಈ ಥರ ನೀವು ನೋಡಿಕೊಂಡ್ರೆ ನಿಮ್ಮ ಅಕ್ವೇರಿಯಂನ ನೀವು ಮನೆಯಲ್ಲೇ ಸೆಮಿ ಪ್ಲಾನೆಟ್ ಟ್ಯಾಂಕ್ ಸೆಟಪ್ ಮಾಡಿ ಇಡ್ಬೋದು. ಈ ಥರ ನೋಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ನೀವೇ ಸ್ವತಃ ಒಂದು ಸೆಟಪ್ ಮಾಡ್ಬೋದು. ಇನ್ನೂ ಏನಾದರೂ ಡೀಟೇಲ್ಸ್ ನಿಮಗೆ ಬೇಕಂದರೆ ಕಮೆಂಟ್ಸಲ್ಲಿ ಕೇಳಿ ನಾನು ರಿಪ್ಲೈ ಮಾಡ್ತೀನಿ. ಈ ಥರ ಸಿಂಪಲ್ ಸೆಟಪ್ ಮಾಡೋದು ಭಾಳಷ್ಟು ಈಸಿ. ಭಾಳ ಜನ ಏನು ಮಾಡ್ತಾರೆ, ಅದಕ್ಕೆ CO2 ಸೆಟಪ್ ತೊಗೊಬೇಕು, ಅದು ತೊಗೊಬೋಗಿತ್ತು, ಭಾಳಷ್ಟು ಹೆಡ್ಡೇಕ್ ಅಂತ ಏನೂ ಸೆಟಪ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಾನು ಇವತ್ತು ನಿಮಗೆ ಡೀಟೇಲ್ಸಾಗಿ ತೋರಿಸಿದೆ ಯಾವ ಥರ ನೀವು ಸೆಮಿ ಪ್ಲಾನೆಟ್ ಟ್ಯಾಂಕ್ ಸೆಟಪ್ ಮಾಡ್ಬೋದು ಅಂತ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರ್ಬೋದು. ಈ ಥರ ಭಾಳಷ್ಟು ವಿಡಿಯೋ ಬರ್ತಾ ಇರುತ್ತೆ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಭಾಳಷ್ಟು ಕಾಂಟೆಂಟ್ ನಮ್ಮ ಚಾನಲಿನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿನ ತನಕ ನಮಸ್ತೆ, ಗುಡ್ ಬೈ.